ಎಲ್ರಿಗೂ ಹೇಗಿದ್ದೀರಾ? ಸಖತ್ತಾಗೆ ಇರ್ತೀರಾ. ವೆಲ್ಕಮ್ ಟು ಸೋಚಿ ಪ್ರೆಸೆಂಟ್ಸ್ ಕುಕಿಂಗ್ ಕಲಾಕಾರ್. ವಾಹ್, ಎಂತ ಟೇಸ್ಟ್ ಗುರು. ಏನ್ ಗೊತ್ತಾ, ಇವತ್ತು ಅಡುಗೆ ಮಾಡೋದಕ್ಕಿಂತ ಇಂಪಾರ್ಟೆಂಟು ಟುಡೇಸ್ ಎಪಿಸೋಡ್ ಇಸ್ ಗೋಯಿಂಗ್ ಟು ಬಿ ಮ್ಯಾಜಿಕಲ್. ಸಖತ್ತಾಗಿರುವಂಥ ಒಂದು ಎಪಿಸೋಡ್ ರೀ. ಇವರು ಪಾಪ ಅಡುಗೆ ಮಾಡಿದಾರೋ ಇಲ್ವೋ ಅವ್ರನ್ನ ಕೇಳೋಣ. ಆದರೆ ಇವರು ಬಂದಿರೋದು ನಮ್ಮನ್ನ ಅಡುಗೆ ಮಾಡಿ ಮ್ಯಾಜಿಕ್ ಮಾಡಿ ನಮ್ಮನ್ನ ಮನೋರಂಜಿಸೋಕ್ಕೆ. ಇವ್ರ ಬಗ್ಗೆ ಹೇಳಬೇಕು ಅಂತಂದರೆ ಹೀಸ್ ಟ್ರಾವೆಲ್ಡ್ ದ ಎಂಟೈರ್ ವರ್ಲ್ಡ್. ಆ್ಯಂಡ್ ಹಿಂಗನ್ನೋ ಅಷ್ಟರಲ್ಲಿ ನೀವು ಏನು ಮಗ ಅನ್ನೋ ಥರ ಒಬ್ಬ ಮೆಜಿಷಿಯನ್, ಒಬ್ಬ ಕಲಾವಿದ. ಪ್ಲೀಸ್ ವೆಲ್ಕಮ್ ಜಾದೂಗಾರ ಮೆಜಿಷಿಯನ್ ವಿವೇಕ್ ರಂಜಿತ್. ಹಲೋ, ನಮಸ್ಕಾರ. ನಾನು ಒಂದು ವಾರ್ನಿಂಗ್ ಕೊಟ್ಬಿಡ್ತಾ ಇದ್ದೀನಿ. ಈ ಎಪಿಸೋಡಲ್ಲಿ ನಾನು ಕಣ್ಮಿಟಕ್ಸಲ್ಲ, ಹೀಗೆ ಇರ್ತೀನಿ. ಯಾಕಂದರೆ ಯಾವಾಗ ಯಾವ ಜಾದೂ ಮಾಡ್ತಾರೆ ಅಂತ ಗೊತ್ತಿಲ್ವಲ್ಲ. ಸೊ ಐ ಆಮ್ ನಾಟ್ ಗೋಯಿಂಗ್ ಟು ಬ್ಲಿಂಕ್ ಬ್ರೋ. ನೋ. ನಮಸ್ಕಾರ. ಥ್ಯಾಂಕ್ ಯು ಫಾರ್ ಕಮಿಂಗ್ ಟು ಕುಕಿಂಗ್ ಕಲಾಕಾರ್. ಹೌದು, ಅಡುಗೆ ಮಾಡಿದ್ದೀರಾ ನೀವು? ಆನ್ಸರ್ ಸಿಕ್ತಲ್ಲ? ಆನ್ಸರ್ ಸಿಕ್ತು ತಾನೆ. ಬಟ್ ಸೋ ಸ್ವೀಟ್. ಆಕ್ಚುಲಿ ಅಡಿಗೆ ಮಾಡಿದ್ದೀನಿ. ನಾನು ಒಬ್ಬನೇ ಇರುವಾಗ ಕೆಲವೊಂದ್ಸಲ ಮಾಡಿದ್ದೀನಿ ಅಷ್ಟೇ. ಚೆನ್ನಾಗಿ ಮಾಡಿದ್ದೀರಾ ಅಥವಾ ಡಿಸಾಸ್ಟರ್ ಆಗಿದೆಯಾ? ಚೆನ್ನಾಗಿರುತ್ತೆ. ಓಕೆ. ಇಲ್ಲ, ನೀವು ಬಂದಿರೋದೇ ಒಂದು ನನಗೊಂದು ಎಕ್ಸೈಟ್ಮೆಂಟು. ಆ್ಯಂಡ್ ಐ ವಿಲ್ ಹೆಲ್ಪ್ ಯು. ಶೋರ್. ಆ್ಯಂಡ್ ಇವತ್ತು ನಮಗೆ ಕುಕಿಂಗ್ ಜೊತೆ ಸ್ವಲ್ಪ ಮ್ಯಾಜಿಕ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಫಸ್ಟ್ ಒಂದು ಮ್ಯಾಜಿಕ್ ತೋರಿಸ್ಲಾ ನಿಮಗೆ? ಹಾಂ, ತೋರಿಸಿ. ಕೈ ಹಿಂಗೆ ಇಟ್ಕೊಳ್ಳಿ, ಸ್ಟ್ರೇಟ್ ಇಟ್ಕೊಳ್ಳಿ, ಸ್ವಲ್ಪ ದೂರ ಇಟ್ಕೊಳ್ಳಿ, ಗಟ್ಟಿಗೆ ಇಟ್ಕೊಳ್ಳಿ. ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ನೀವು? ರೈಟ್ ಹ್ಯಾಂಡ್ ಕಡೆ ಹಾಕಿ. ಈ ಲೆಫ್ಟ್ ಹ್ಯಾಂಡ್ ಮಾತ್ರ ನೋಡ್ಕೊಳ್ಳಿ. ನಾನು ಸಣ್ಣ ಎಕ್ಸ್ ಬರ್ತಿದ್ದೀನಿ, ಕಾಣ್ತಿದ್ಯಾ? ಹೌದು. ಈ ಎಕ್ಸ್ನ ಹಿಂಗೆ ತೆಗೆದ್ರೆ ಇನ್ವಿಸಿಬಲ್ ಆಗುತ್ತೆ. ಹಂಗೆ ಹಿಂಗೆ ತೊಗೊಂಡು ಬಂದ್ಬಿಟ್ಟು ನೋಡಿ, ನೋಡಿದ್ರಾ? ಡ್ರಾಪ್ ಮಾಡಿದೆ. ಇಲ್ಲಿದೆಯಾ? ಇಲ್ಲಿ ಬಿದ್ದಿರುತ್ತೆ, ಹೊರಗಡೆ ಹೋಗಿರುತ್ತೆ. ಓಪನ್ ಮಾಡಿ ನೋಡಿ. ನಾನು ಕಣ್ಣು ಮಿಟ್ಟಿಕ್ಸ್ಲಿಲ್ಲ. ಹೇಗೆ? ವಾವ್, ಇದು ಹೋಗ್ತಾ ಇಲ್ಲ ರೀ. ಸೊ ಈ ಥರ ತುಂಬ ಮ್ಯಾಜಿಕ್ ತೊಗೊಂಡು ಬಂದಿದ್ದೀನಿ. ಆಫ್ ಕೋರ್ಸ್, ನಾನು ನಿಮ್ಮ ಮ್ಯಾಜಿಕ್ ಇದರ ಟ್ರಿಕ್ಸ್ನೆಲ್ಲ ನಾನು ನೋಡಿದ್ದೀನಿ, ಒಂದಷ್ಟು ಇವೆಂಟ್ಸಲ್ಲಿ ನೋಡಿದ್ದೀನಿ. ಹೌ ಈ ಇಂಟ್ರೆಸ್ಟ್ ಹೇಗೆ ಬಂತು ನಿಮಗೆ? ತುಂಬ ಸಣ್ಣ ವಯಸ್ಸಿಂದ ನನಗೆ ಇಂಟ್ರೆಸ್ಟ್ ಇತ್ತು ನನಗೆ. ಓಕೆ. ವಾಟ್ ಏಜ್ ಗ್ರೂಪ್ ಯು ಸ್ಟಾರ್ಟೆಡ್? ಒಂದು 8 ವಯಸ್ಸು, 8, 10. ಆ ಟೈಮಲ್ಲಿ ಜಸ್ಟ್ ಕ್ಯೂರಿಯಾಸಿಟಿ ಅಷ್ಟೇ. ಮ್ಯಾಜಿಷಿಯನ್ ಆಗಬೇಕನ್ನೋ ಇದೆಲ್ಲ ಇಲ್ಲ. ಓಕೆ. ನಿಮಗೆ ಮರೆಯೋಕ್ಕೆ ಆಗದೆ ಇರುವಂಥ ಒಂದು ಇವೆಂಟ್ ಅಥವಾ ಮ್ಯಾಜಿಕ್ ಮಾಡಿದ್ದು ಆ್ಯಂಡ್ ವೇರ್ ಪೀಪಲ್ ವೇರ್, ಅಫ್ಕೋರ್ಸ್ ಎಲ್ಲನೂ ಹಾಗೆ ಇರುತ್ತೆ ಮ್ಯಾಜಿಕ್ ಅನ್ನೋದು ಎಲ್ಲನೂ ಅಂತ. ಇವಾಗ ಇದನ್ನೇ ನೋಡಿದ್ವಲ್ಲ, ಆ ಥರ ನಿಮಗೆ ಮರೆಯೋಕ್ಕಾಗದೆ ಇರೋವಂಥ ಯಾವುದಾದ್ರೂ ಒಂದು ಸನ್ನಿವೇಶ, ನೀವು ಓ ಮೈ ಗಾಡ್ ದಿಸ್ ವೆಂಟ್ ವೆಲ್ ಅನ್ನೋ ಥರ? ತುಂಬ ಇದೆ. ಅದ್ರ ಒಂದು ವಿಷಯ ಹೇಳಬೇಕಂದ್ರೆ, ನಾನು US ಅಲ್ಲಿ ಮ್ಯಾಜಿಕ್ ಮಾಡುವಾಗ ಒಂದು ಡಾಕ್ಟರ್ಗೂ ಒಂದು ಫಾದರ್ಗೂ ಮ್ಯಾಜಿಕ್ ಮಾಡ್ತಿದ್ದೆ. ಏನು ಮಾಡಿದೆ ಅಂದರೆ, ಇವ್ರಿಗೆ ಟಚ್ ಮಾಡಿದ್ರೆ ಅವ್ರಿಗೆ ಫೀಲ್ ಆಗುತ್ತೆ. ಆ ಥರ ಒಂದು ಮ್ಯಾಜಿಕ್ ಮಾಡಿದಾಗ ಅವ್ರು ಹತ್ಕೊಂಡ್ರು. ಯಾಕೆ ಹತ್ಕೊಂಡು ನನಗೆ ಗೊತ್ತಿಲ್ಲ. ಅದಾದ್ಮೇಲೆ ಒಂದು ಲೆಟ್ರ್ ಬರೆದು ಕೊಟ್ಟರು. ಅವ್ರೇನು ಹೇಳಿದ್ರು, ಅವ್ರ ತಂದೆ ಬಂದ್ಬಿಟ್ಟು ಆ ಮಗು ಸಣ್ಣ ಇರುವಾಗ ಅಡಾಪ್ಟೆಡ್. ಅವಾಗಿಂದ ಅವ್ರಿಗೆ ಬಾಂಡಿಂಗ್ ಇದ್ರು ಕೂಡ ಅವ್ರು ನನ್ನ ಮಗಳಲ್ಲ ಅನ್ನೋದು ಇತ್ತಂತೆ. ಸೊ ನಾನು ಟಚ್ ಫೀಲ್ ಮಾಡಿದ ತಕ್ಷಣ ಹಿ ಫೆಲ್ಟ್ ನನ್ನ ಮಗಳೇ ಅಂತ ಅವ್ರಿಗೆ ಅನ್ನಿಸ್ತು ಅಂತ ಹೇಳಿದ್ರು. ದಟ್ ಮೇಡ್ ಮಿ ವೆರಿ ಹ್ಯಾಪಿ. ಸೋ ನೈಸ್. ಅದಂತೂ. ಅಂಡ್ ಯು ಡೂ ಅ ಲಾಟ್ ಆಫ್ ದೀಸ್ ಕೈಂಡ್ ಆಫ್ ಎಮೋಷನಲ್ ಟ್ರಿಕ್ಸ್ ಅಲ್ವಾ? ಪೀಪಲ್, ಅದೇ ನನ್ನ ಗೋಲ್ ಆಕ್ಚುಲಿ. ಹೌದಾ? ಕನೆಕ್ಟ್ ವಿತ್ ಎವ್ರಿಬಡಿ. ಓ ನೋಡಿ, ಬರೀ ಮ್ಯಾಜಿಕ್ ಮಾಡೋದಲ್ಲ, ಕನೆಕ್ಷನ್ ಇಂಪಾರ್ಟೆಂಟ್ ಅಂತ. ಸರಿ, ಇವತ್ತು ನಮಗೋಸ್ಕರ ಏನ್ ಮಾಡ್ತಾ ಇದ್ದೀರಾ ನೀವು? ಚಾಯ್ ತುಕಡ. ಇದು ಬಂದ್ಬಿಟ್ಟು ಒಂದು ಮೊಘಲಾಯಿ ಕುಸೈನ್. ಇದು ಓಕೆ. ಇದು ಒಳ್ಳೆ ಸ್ವೀಟ್. ಇದು ದೇ ಯೂಸ್ ಟು, ಇದು ಬಂದ್ಬಿಟ್ಟು ಕಿಂಗ್ಸ್ ಗೆಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೊ ತುಂಬಾ ಸುಲಭ ಮಾಡೋದು. ಶಾಹಿ ಅಂತ. ಶಾಹಿ ಅಂದ್ರೆ ರಾಯಲ್ಟಿ. ಸೊ ನಾನು ಈ ಥರ ಕರೆದಾಗ ಐ ರಿಮೆಂಬರ್ಡ್ ಓನ್ಲಿ ದಿಸ್ ಡಿಶ್. ಓಕೆ. ಈ ಶಾಹಿ ಟುಕಡಾಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನೇನು? ಮೇನ್ ಬ್ರೆಡ್, ಮಿಲ್ಕ್, ಇದೆರಡೇ ಮೇಯ್ನು. ಸೊ ನಾವು ಮಾಡ್ತಾ ಅದು ಗೊತ್ತಾಗುತ್ತೆ. ಸ್ವೀಟ್ನೆಸ್ಗೆ ಸಕ್ಕರೆ, ಶುಗರ್ ಇನ್ವಿಸಿಬಲ್ ಆಗಿಬಿಟ್ಟಿದೆ, ಇನ್ನೂ ಸ್ವಲ್ಪ ಹೊತ್ತರಲ್ಲಿ ಅಪಿಯರ್ ಆಗುತ್ತೆ. ನಿಜವಾಗ್ಲೂನಾ ಅಥವಾ ಇವ್ರು ಇವಾಗ ಏನು ಹೇಳಿದ್ರು ನಂಗೆ ಗೊತ್ತಿಲ್ಲ, ನಿಜವಾಗ್ಲೂ ಹೇಳ್ತಿದ್ದ ಅಲ್ಲಿದೆ ಅಲ್ವಾ ಶುಗರು? ಇದು ಸಾಲ್ಟ್. ಇದು ಸಾಲ್ಟ್ ಬೇಕಾ? ಸಾಲ್ಟ್ ಬಂದ್ಬಿಟ್ಟು ಒಂದು ಚಿಟಿಕೆ. ಸೊ ಇವಾಗ ಇದೆ ಎಷ್ಟೇ ಇರೋದು. ಇದು ಬಂದ್ಬಿಟ್ಟು ರೋಸ್ ವಾಟರ್. ಓಕೆ. ಪಿಸ್ತಾ, ಕೇಸರಿ. ಡನ್. ಸೊ ಇವಾಗ ಫಸ್ಟ್ ಪ್ರಾಸೆಸ್ ಏನು ಅಂತಂದ್ರೆ, ಬ್ರೆಡ್ ಕಟ್ ಮಾಡೋದು. ಸೊ ಎಡ್ಜಸ್ ಎಲ್ಲ ಕಟ್ ಮಾಡಿಬಿಡ್ಬೇಕು. ಕಟ್ ಮಾಡಿಬಿಟ್ಟು ಟ್ರಯಾಂಗಲ್ ಥರ ಮಾಡಬೇಕು ಅಷ್ಟೇ. ಓಕೆ.
ನಿಮಗೆ ಈ ಕುಕಿಂಗ್ ಮಾಡ್ತಾ ಮಾಡ್ತಾ ಸುಮ್ಮನೆ ಹಾಗೆ ಹಿಂಗಂದ್ರೆ ಅದು ಮ್ಯಾಜಿಕ್ ಆಗೋ ಥರ ಏನು ಟ್ರಿಕ್ಸ್ ಬರುತ್ತಾ? ಮಾಡ್ಬೋದು ಆ್ಯಕ್ಚುಲಿ. ಇವಾಗ ಏನಂದ್ರೆ ಇವಾಗ ಕುಕ್ ಮಾಡ್ತಿರಲ್ಲ, ಕುಕಿಂಗೇ ಒಂದು ಮ್ಯಾಜಿಕ್ ಆ್ಯಕ್ಚುಲಿ. ಹೌದು. ಇವಾಗ ಕುಕಿಂಗಲ್ಲಿ ಇವಾಗ ಈ ಒಂದು ಸಣ್ಣದು ಒಂದು ಬ್ರೆಡ್ ಸ್ಲೈಸ್ ಮಾತ್ರ ಹಿಂಗೆ ತೊಗೊಂಡ್ಬಿಟ್ಟು ಹಿಂಗೆ ಇಟ್ಬಿಟ್ಟು ಹಿಂಗಂದ್ರೆ ಅದು ಕಾಯಿನ್ ಆಗುತ್ತೆ. ಕಾಯಿನ್ನೇ ನಾವು ಕಟ್ ಮಾಡ್ತಿದ್ದೀರಾ ನೀವು ಅದನ್ನೇ ತಿಂದರೆ ಬಿಡ್ತಾ ಇದ್ದೀರಾ. ಆದರೆ ಇದನ್ನು ತಿರ್ಗಾ ಹಿಂಗೆ ಹಿಡಿದ್ಬಿಟ್ಟು ಹಿಂಗೆ ಇಟ್ಟರೆ ಅದು ಅಲ್ಲೇ ಇರುತ್ತೆ, ಬಟ್ ನಿಮ್ಗೆ ಕಾಣಲ್ಲ. ಇದು ಒಂದು 3-4 ಅವರ್ಸ್ ಬೇಕು ಈ ಎಪಿಸೋಡ್ ಮುಗಿಯೋದಕ್ಕೆ ಪ್ರೇಕ್ಷಕರೇ. ಹಿಂಗೆ ತೆಗಿತಾ ಹೋಗ್ಬೋದು, ತುಂಬ ಸಿಗುತ್ತೆ. ಅದನ್ನ ತಿನ್ಬೋದು ಕೂಡ ನೋಡಿ. ಅದು ತುಂಬ ಮಾಡಬಾರ್ದು ಇದನ್ನು. ತುಂಬ ಹೊತ್ತು ಮಾಡ್ತಾ ಇದ್ರೆ ಇಲ್ಲೊಂದು ಸಣ್ಣ ಪಕ್ಷಿ ಇದೆ ಕಾಣ್ತಿದ್ಯಾ, ಇವನು ಆಚೆ ಬರ್ತಾನೆ. ಅವ್ನು ನನ್ನ ಫ್ರೆಂಡ್ ಆ್ಯಕ್ಚುಲಿ. ಈಸ್ ವೆರಿ ಕ್ಯೂಟ್, ಈಸ್ ಮೈ ಪೆಟ್ ನೋಡಿ. ಇಲ್ಲ ಈಸ್ ನೈಸ್. ಇಲ್ಲ ಇಲ್ಲೇ ಇದ್ದಾನೆ ನೋಡಿ ಅಷ್ಟೇ. ಇವನು ಸ್ವಲ್ಪ ಆಚೆ ಬರ್ತಾನೆ ಹೋಗ್ತಾನೆ ಅಷ್ಟೇ, ಬೇರೆ ಏನಿಲ್ಲ. ಮಾಯ ಆಯ್ತು. ಐ ಆಮ್ ವೆರಿ ಸ್ಕೇರ್ಡ್. ನಾನು ಅದಕ್ಕೆ ಕೇಳಿದೆ, ಇವರು ಬಂದಿದ ತಕ್ಷಣ ಕೇಳಿದೆ, ಹಾವು, ಚೇಳು, ಹಲ್ಲಿ, ಬಲ್ಲಿ ಬರ್ತಾರೆ. ಇಲ್ಲ ಮನೇಲಿದ್ದಾರೆ, ಆಮೇಲೆ ಬರ್ತಾರೆ. ನೆಕ್ಸ್ಟ್ ಎಪಿಸೋಡ್ ಬರ್ತಾರೆ. ನಂಗೆ ಬೇಡ ಇದು ಮಮ್ಮೆ, ನಂಗೆ ನಮ್ಮ ಅಮ್ಮ ಬೇಕು, ಹೆಲ್ಪ್ ಮಾಡ್ತಾ ಇದ್ದೀನಿ ತಾನೇ, ಹೋಗ್ಲಿ ಪಾಪ ಅಂತ. ಸರಿ ಬಿಡಿ. ಇವಾಗ ಬಂದ್ಬಿಟ್ಟು ಟ್ರಯಾಂಗಲ್ ತರ ಕಟ್ ಮಾಡಬೇಕು. ಓಕೆ, ಇದನ್ನ ಇಲ್ಲಿ ಇಟ್ಬಿಡೋಣ. ಇದನ್ನ ಟ್ರಯಾಂಗಲ್ ಮಾಡ್ಬೇಕಾ? ಹೌದು, ಒಂದು ಸ್ಲೈಸ್ ಅಷ್ಟೇ. ಓಕೆ, ಹಿಂಗಲ್ವಾ? ಹೌದು. ಆಯ್ತು ನೋಡಿ. ಓಕೆ, ಸೊ ಇವಾಗ ಈ ಹಾಲ್ನ ಬಂದ್ಬಿಟ್ಟು ಕಾಯಿಸ್ಬೇಕು. ನಮ್ಮ ಮನೇಲೆಲ್ಲ ಇಟ್ಕೊಂಡು ಏನೋ ಮಾಡ್ತೀರಿ, ಬಟ್ ಇದು ಹೆಂಗೆ ನೀವು ಹಂಗೆ ಮಾಡ್ಬಿಟ್ರಿ? ಗಿಲಿ ಬುಷ್ ಹೆಂಗೆ ಹಾಕ್ಲೆ? ಫುಲ್ ಹಾಕ್ಲಾ? ಫುಲ್ ಹಾಕಿ. ಓಕೆ. ಸೊ ಇವಾಗ ಈ ಹಾಲು ಬಂದ್ಬಿಟ್ಟು ಚೆನ್ನಾಗಿ ಕಾಯ್ಬೇಕು. ಒಂದು 400 ml ಆಗ್ಬೇಕು ಅಷ್ಟೇ. ಅಷ್ಟವರೆಗೂ ಕಾಯ್ಬೇಕು. ಅವಾಗ ಅದು ಫುಲ್ ತಿಕ್ ಆಗುತ್ತೆ. ಇವಾಗ ನೋಡ್ತೀರಾ ಹೆಂಗ್ 400 ml ಆಗುತ್ತೆ ಅಂತ? ಇವಾಗ 1 second 400 ml ಮಾಡ್ಬಿಟ್ರೆ ನೀವೇ ಬೆಸ್ಟ್ ಮ್ಯಾಜಿಷಿಯನ್. ನನ್ನ ಟ್ಯಾಲೆಂಟ್ನ ಹಾಗೆಲ್ಲ ನಾನು ಆದರೆ ನಾನು 3 hands ಅಷ್ಟಲ್ಲಿ 400 ಮಾಡ್ಬೋದು. ಹೆಂಗೆ ನೋಡಿ, ನೀಟಾಗಿ ನೋಡ್ಕೋಬೇಕು. ಇಲ್ಲ 1 2 20 ನಿಮಿಷ ಆದ್ಮೇಲೆ ಮಕ್ಕರ್ ಮಾಡೋದು ಅಂದ್ರೆ ಇದೆ. ಹೂಸ್ ಯುವರ್ ಮೆಜಿಷಿಯನ್ಸ್ ಅಲ್ಲಿ ಹೂಸ್ ಯುವರ್ ಫೇವ್ರೆಟ್ ಮೆಜಿಷಿಯನ್? ತುಂಬಾ ಜನ ಇದ್ದಾರೆ. ಒಬ್ಬರು ಹೇಳ್ಬೇಕಂದ್ರೆ ಡೇವಿಡ್ ಬ್ಲೈನ್. ಡೇವಿಡ್ ಬ್ಲೈನ್ ವಾಸ್ ಮೈ ಇನ್ಸ್ಪಿರೇಷನ್. ಅವರಿಂದಾನೇ ನಾನು ಬಂದ್ಬಿಟ್ಟು ಮೆಜಿಷಿಯನ್ ಆಗಿದ್ದು. ಇಲ್ಲಿ ಲೋಕಲ್ ಆಗಿ ಹೇಳ್ಬೇಕಂದ್ರೆ ತುಂಬಾ ಜನ ಇದ್ದಾರೆ. ಉದಯ್ ಜಾದುಗರು, ಕುದ್ರಳ್ಳಿ ಗಣೇಶ್, ಶಂಕರ್ ಜೂನಿಯರ್ ಅಂತ ಒಬ್ರು ಇದ್ದಾರೆ ಉಡುಪಿಯಲ್ಲಿ. ಇವರೆಲ್ಲ ಬಂದ್ಬಿಟ್ಟು ತುಂಬಾ ಹೆಸರು, ತುಂಬಾ ಕನ್ನಡದಲ್ಲಿ ತುಂಬಾ ದೊಡ್ಡ ಮ್ಯೂಸಿಷಿಯನ್ಸ್. ಸೊ ಅವರೆಲ್ಲ ನನಗೆ ಐ ಇನ್ಸ್ಪೈರ್ ದೆಮ್. ಸೊ ಇದೇ ತುಂಬಾ ಹೊತ್ತು ತಗೊಳ್ಳೋದು. ಇವಾಗ ಈ ಪ್ರೊಸೆಸ್ ಅಲ್ಲಿ ಇದೇ ಲಾಂಗ್ ಟೈಮ್ ತಗೊಳುತ್ತೆ. ಸೊ ಅದಕ್ಕೆ ನಾವು ತುಂಬಾ ವೆಯ್ಟ್ ಮಾಡಬೇಕಾಗುತ್ತೆ. ಆ ವೆಯ್ಟ್ ಮಾಡೋ ಟೈಮಲ್ಲಿ ನಾವೇನೋ ಮಾಡೋಣ, ಮೇಕ್ ಸಮ್ ಮನಿ. ಐ ವುಡ್ ಲವ್ ಟು. ಬೇರೆ ಥರ ದುಡ್ಡಿದ್ರೆ ಇಸ್ಕೊಳ್ಳಿ, ತಗೊಳ್ಳಿ. ಸೊ ಈ ದುಡ್ಡಿದೆಲ್ಲ ತುಂಬಾ ಜನಕ್ಕೆ ದುಡ್ಡು ಮಾಡಕ್ ಬರಲ್ಲ, ಏನೇನೋ ಕೆಲಸ ಮಾಡ್ಕೊಂಡಿದ್ದಾರೆ. ನಾವು ಮೆಜಿಷಿಯನ್ ದುಡ್ಡು ಮಾಡಕ್ಕೆ ಏನೋ ಒಂದು ಕಂಡಿರ್ತಿದ್ರಿ. ಸೊ ಇವಾಗ ಈ ಥರ ಒಂದು ಸಣ್ಣ ದುಡ್ಡಿದ್ರೆ ಸಾಕು, ಮಡಚಬೇಕು. ಎಷ್ಟು ಸಲ ಮಡಚಿದ್ದೀನಿ? 1. ಈಗ 2 ಅಲ್ವಾ? ಈ ಥರ ಒಂದ್ಸಲ ಇನ್ನೊಂದ್ಸಲ ಮಡಚಿದ್ರೆ ಸಾಕು. ಇವಾಗ 3 ಕಲರ್ ಚೇಂಜ್ ಆಗುತ್ತೆ. ನೋಡಿದ್ರಾ? ಸೊ ಈ ಥರ ದುಡ್ಡು ಮಾಡೋಕ್ಕೆ ಕಲಿಬೇಕು ಅಷ್ಟೇ. ಯಾರು ದುಡ್ಡು ಕೊಟ್ಟರು ಅವರು ಹೊಟ್ಟೆಲಿ ಗಿಳು ಗೊತ್ತಾಯ್ತು. ತಗೊಳ್ಳಿ. ನನಗೆ ಆಯ್ತು. ಅವ್ರಿಗೆ ಕೊಟ್ಟರೆ 10 ರೂಪಾಯಿ ಆಗೋಗುತ್ತಾ ಅದು? ಇಲ್ಲ, ನೀವೇ ಇಟ್ಕೊಳ್ಳಿ, ಪರವಾಗಿಲ್ಲ. ಅವ್ರಿಗೆ ಬೇಕಾದ್ರೆ 10 rupees ಕೊಟ್ಬಿಡಿ. 10 ರೂಪೀಸ್ ಕೊಡಿ. ಎಲ್ಲಿದೆ? ನನಗೆ ಹೆಲ್ಪ್ ಮಾಡ್ತಿದ್ದೀರಲ್ಲ ಕುಕ್ ಮಾಡೋದಕ್ಕೆ. ಥ್ಯಾಂಕ್ ಯು. ನೋಡಿ 500 ರೂಪಾಯಿ ಬರೀ ಹಿಂಗೆ ಸೌಟ್ ಅಲ್ಲಾಡಿಸಿದಕ್ಕೆ ಅಲ್ಲಾಡ್ತು ಅಂತ ಅದು ಹೆಂಗೆ ಅಂತ ಹೇಳ್ಕೊಡ್ಲಾ? ಅದು ಬೇರೆನಾ? ಹೇಳ್ಕೊಡ್ಬೋದು. ಫೋಲ್ಡ್ ಮಾಡಬೇಕಷ್ಟೇ. 1 2 ಮತ್ತೆ 500 ರೂಪಾಯಿ ಹೊಟ್ಟೋಗುತ್ತೆ. ಬೇಡ, ನಿಮ್ಗೆ ಹೇಳ್ಕೊಟ್ಟ ಮೇಲೆ ನೀವು ಮನೇಲಿ ಹೋಗಿ ಕುತ್ಕೊಂಡು ಇದನ್ನೇ ಮಾಡ್ಕೊಂಡಿರ್ಬೋದು ಪ್ರತಿದಿನ. ಸೊ ನೋ ನೀಡ್ ಟು ಬಿ ಸಫರಿಂಗ್ ಅಲ್ವಾ? ಹಿಂಗಂದ್ರೆ ಬೇಗ ಸಿಗುತ್ತೆ ಅಷ್ಟೇ. ಆಮೇಲೆ ಇದನ್ನು ಪಾಕೆಟ್ಲಿ ಹಾಕೋಬೇಕಷ್ಟೇ. ಇವಾಗ ಸದ್ಯಕ್ಕೆ ನೀವು ಅವ್ರು ಕೊಡಬೇಕಿತ್ತಲ್ಲ, ಅದನ್ನು ಮಾತ್ರ ಕೊಟ್ಬಿಡಿ ಅಷ್ಟೇ. ಇಲ್ಲ, 500 ರೂಪಾಯಿ ಚೆನ್ನಾಗಿತ್ತು. ಸೊ ಈಗ ಇದನ್ನ ಫ್ರೈ ಮಾಡ್ಕೊಳ್ಳಾ? ನಾನು ಯಾವಾಗಲೂ ಟಯರ್ಡ್ ಆಗುವಾಗ ಟಿಕ್ಟಾಕ್ ತಗೋತೇನೆ.
ಹಾ. ಓ ಈ ಇದಾ? ಅದೇ ಟಿಕ್ ಟಾಕ್ ಇದೆ ಟಿಕ್ ಟ್ಯಾಕ್. ಇವಾಗ ನಮ್ಗೆ ಇರೋದು ಟಿಕ್ ಟ್ಯಾಕ್. ನೀವು ತಗೋತೀರಾ? ಇಲ್ಲ ಬೇಡವಾ? ಶೋರ್, ಏನಾಗಲ್ಲ. ನಿಮ್ಮ ಹತ್ರ ನಾನು ನಂಬಲ್ಲಪ್ಪ. ಏನಾಗಲ್ಲ. ಟಿಕ್ ಟಾಕ್ ಹಿಂಗ್ ತಗೊಂಡಿದ ತಕ್ಷಣ ಅದು ಏನಾದ್ರೂ ಆಗ್ಬಿಟ್ರೆ ಕಷ್ಟ. ಈ ಟಿಕ್ ಟಾಕ್ ನೋಡ್ಕೊಳ್ಳಿ. ಓಕೆ, ನೀವು ಅದನ್ನು ನೋಡ್ಕೊಳ್ಳಿ, ಏನು ನೋಡ್ಕೊಳ್ಳಿ. ಓಕೆ, ನನ್ನ ಬಾಯಿಗೆ ಬರುತ್ತಾ? ನೆಕ್ಸ್ಟ್ ಎಪಿಸೋಡಲ್ಲಿ ಮಾಡೋಣ. ಇದು ನೋಡ್ಕೊಳ್ಳಿ. ನೀವು ಪುಷ್ ಮಾಡಿದ್ರೆ ಜಲನೀತಿ ಕೇಳ್ಪಟ್ಟಿದ್ದೀರಾ? ಮೂಗಲ್ ಆಗ್ಬಿಟ್ಟು ಈ ಮೂಗಲ್ ತೆಗಿ ಅದೇ ಥರನೇ ನೋಡಿ. ಕಿವಿ ಹತ್ರ ಹಿಂಗೆ ಪುಷ್ ಮಾಡ್ತಾ ಹೋದ್ರೆ ಕಿವಿಗೆ ಬರಲ್ಲ. ಹತ್ರ ಬನ್ನಿ. ಈ ಬೇಡ, ಏನು ತೊಂದರೆ ಇಲ್ಲ, ನೋಡ್ಕೊಳ್ಳಿ. ಕಾಣ್ತಿದ್ಯಾ? ಕಾಣ್ತಾ ಇದೆ. ಕೃಷ್ಣ, ಮತ್ತೆ ಅದನ್ನ ಬಾಯಿಗೆ ಹಾಕೊಂಡ್ರ? ಟಿಕ್ ಟಾಕ್ ತಾನೆ. ಇವ್ರ ಹತ್ರ ಯಾವ ಅಡುಗೆನೂ ಮಾಡಿಸ್ಬೇಡಿ. ನೀವಾಗ ಟ್ರೈ ಮಾಡ್ತೀರಾ? ಇಲ್ಲ 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 ಇಲ್ಲ, ಒಳ್ಳೇದು. ಕಣ್ಣಿಗೆ ತುಂಬ ಒಳ್ಳೇದು. ಇಲ್ಲ ಬೇಡ. ಐ ಆಮ್ ಹ್ಯಾಪಿ ವಿತ್ ಮೈ ಬಿಗ್ ಐಸ್. ಒಂದು ಕ್ವೆಶ್ಚನ್ ಇದೆ ನನಗೆ, ಆಯಿತಾ? ನೀವು ಮ್ಯಾಜಿಕ್ ಪರ್ಫಾರ್ಮ್ ಮಾಡ್ತಾ ಇರ್ತೀರಾ, ಟ್ರಿಕ್ಸ್ನೆಲ್ಲ ಪರ್ಫಾರ್ಮ್ ಮಾಡ್ತಾ ಇರ್ತೀರಾ. ಸಡನ್ ಆಗಿ ಹ್ಯಾವ್ ಯು ಗಾನ್ ಬ್ಲ್ಯಾಂಕ್ ಆನ್ ಸ್ಟೇಜ್ ಆರ್ ಅದು ಉಲ್ಟಾ ಹೊಡೆದಿರೋ ಅಂತ ಸಿಚುವೇಶನ್ ಏನಾದರೂ ಇದೆಯಾ? 20 ವರ್ಷ ಮುಂಚೆ ನಾನು ಸ್ಟಾರ್ಟ್ ಮಾಡಿದಾಗ ನನಗೆ ಟೀಚರ್ಸ್ ಅಂತ ಯಾರು ಇರಲಿಲ್ಲ ಮ್ಯಾಜಿಕ್ಗೆ. ಅವಾಗ ಜಸ್ಟ್ ಲರ್ನ್ ಮಾಡ್ತಾ ಇದ್ದೀನಿ. ಅವಾಗ ಸ್ಟಾರ್ಟ್ ಆಗುವಾಗ ಅವಾಗ ತುಂಬ ತಪ್ಪು ಮಾಡಿದ್ದೀನಿ. ಸ್ಟೇಜ್ ಮೇಲೆ ತುಂಬ ಫ್ಲಾಪ್ ಆಗಿದೆ. ಅವ್ರ ಹೇಳ್ದಂಗೆ ರೋಸ್ ವಾಟರ್ನ ಶುಗರ್ ಸಿರಪ್ ಹೆಂಗ್ ಮಾಡ್ಬೇಕಂದ್ರೆ ಬಾಯ್ಲ್ ಮಾಡ್ತಾ ಶುಗರ್ ಸಿರಪ್ ನೀರಾಗೆ ಇರುತ್ತಲ್ವ, ಆ ಟೈಮಲ್ಲಿ ಇದನ್ನ ಹಾಕ್ಬೇಕಾಗುತ್ತೆ, ಒಳಗಡೆ ಹಾಕ್ಬೇಕು. ಆದ್ರೆ ಶುಗರ್ ಸಿರಪ್ ಏನ್ ಗೊತ್ತಾ, ನಾವು ಅದನ್ನ ಮಿಕ್ಸ್ ಮಾಡ್ತಾನೆ ಇರಬೇಕು. ಹೌದು, ಮಿಕ್ಸ್ ಮಾಡ್ತಾನೆ ಇರಬೇಕು. ಮ್ಯಾಜಿಕ್ ಟ್ರಿಕ್ ಏನ್ ಗೊತ್ತಾ, ದಿಸ್ ಈಸ್ ಕಾಲ್ಡ್ ಡಬಲ್ ಬಾಯ್ಲಿಂಗ್. ಅದನ್ನ ಡೈರೆಕ್ಟ್ ಆಗಿ ಇಟ್ವಿ ಅಂದ್ರೆ ಕ್ಯಾರಮಲೈಸ್ ಆಗುತ್ತೆ. ಓಕೆ, ಸೊ ಇದು ನೀವು ನನಗೆ ಹೇಳ್ಕೊಡ್ತಿರೋದು, ನನಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ಮ್ಯಾಜಿಕ್ ನಾನು ಬಂದು ನಿಮ್ಮನ್ನ ಕೇಳಿದೆ ಅಂತ ಇಟ್ಕೊಳ್ಳಿ. ವಿಲ್ ಯು ಟ್ರೈನ್ ಮೀ? 100%. ಹೌದಾ? ಅನ್ಲೆಸ್ ಅಂಟಿಲ್ ನಾನು ಒಂದೇ ಒಂದು ನೋಡೋದು ಅಷ್ಟೇ. ಅವ್ರಿಗೆ ಇಂಟ್ರೆಸ್ಟ್ ಇದೆಯಲ್ವ ಅಂತ ಮಾತ್ರ ನೋಡ್ತೀನಿ ಅಷ್ಟೇ. ಓಕೆ, ಅದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಆ ಇಂಟ್ರೆಸ್ಟ್ ನೋಡೋದಕ್ಕೆ. ಬೇರೆ ಏನು ನನಗೆ ಬೇಕಾಗಿಲ್ಲ, ಯಾಕಂದ್ರೆ ಇದು ಒಂದು ಕಲೆ ತಾನೆ, ಅದು ಹೋಗ್ಬೇಕು ಎಲ್ಲರ ಕೈಗೂ. ಸೊ ಐ ವಿಲ್ ನಾಟ್ ಸ್ಟಾಪ್ ದೆಮ್. ಇಷ್ಟೆಲ್ಲ ಹೇಳಿದ್ರಲ್ಲ, ನಿಮ್ ಸ್ಟೂಡೆಂಟ್ಸ್ ಇದ್ದಾರಾ? ಇದ್ದಾರೆ. ಹೌದಾ? ಓಕೆ. ಹೌದು, ಫೀಮೇಲ್ ಮ್ಯಾಜಿಷಿಯನ್ಸ್ ಇದ್ದಾರಾ? ಇದ್ದಾರೆ ಇಂಡಿಯಾದಲ್ಲಿ. ಇದ್ದಾರೆ. ಓ ನೈಸ್. ತಮಿಳ್ನಾಡಲ್ಲಿ ಇದ್ದಾರೆ. ಇನ್ಫ್ಯಾಕ್ಟ್ ಇಂಡಿಯಾದಲ್ಲಿ ಬೆಸ್ಟ್ ಮ್ಯಾಜಿಷಿಯನ್ ಫೀಮೇಲ್ ಮ್ಯಾಜಿಷಿಯನ್. ಹೌದಾ? ಅವ್ರ ಹೆಸರು ಶ್ವಾನಿಶಾ ಅಂತ. ಅವರು ತುಂಬಾ ಪಾಪ್ಯುಲರ್ ಇದ್ದಾರೆ. ಓ, ತುಂಬಾ ಜನ ಇದ್ದಾರೆ. ನಿಮ್ಮ ಶಾಹಿ ಟುಕಡಾನ ಒಂದು ಮಟ್ಟಕ್ಕೆ ಮಾಡಿ ಇಟ್ಟಿದ್ದೀನಿ. ಸೊ ಯು ಆರ್ ರೆಡಿ ಟು ಬಿಕಮ್ ಅ ಫ್ಯಾನ್ ಆಫ್ ಶಾಹಿ ಟುಕಡಾ? ಓ ರಿಯಲಿ? ನಂಗೆ ತುಂಬ ಇಷ್ಟ ಆಯ್ತು ಇದನ್ನ ಫಸ್ಟ್ ನಾನು ಮಾಡಿದಾಗ. ಯಾವತ್ತಾದ್ರೂ ಹಿಪ್ನೋಟೈಸ್ ಆಗಿದ್ದೀರಾ ನೀವು? ಇಲ್ವಾ? ನಿಮ್ಮನ್ನ ಹಿಪ್ನೋಟೈಸ್ ಮಾಡಲ್ಲ? ಮಾಡಿ ನಿಮ್ಮನ್ನ. ಆದ್ರೆ ವಾಪಸ್ ಬರ್ತೀನಿ ತಾನೆ? ಓಕೆ. ನಿಮ್ಗೆ ತುಂಬ ಇಷ್ಟ ಆಗಿರೋ ಒಂದು ಆರ್ಟಿಸ್ಟ್ ಆಗಿ ನೀವು ಚೇಂಜ್ ಮಾಡಲ್ಲ? ಯಾರು ನಿಮ್ಗೆ ತುಂಬ ಇಷ್ಟ ಆಗಿರೋ ಒಂದು ಹೀರೋ ಹೆಸರು ಹೇಳಿ ನೋಡೋಣ. ಹೇಳ? ಲೋಕೇಶ್. ಲೋಕೇಶ್ ಅವ್ರ ಥರ ನಿಮ್ಮನ್ನ ಚೇಂಜ್ ಮಾಡಲ್ಲ? ಬೇಡ ಬಿಡಿ, ಅದಾದ್ಮೇಲೆ ಮಾಡ್ತೀನಿ. ಇವಾಗ ಬೇರೆ ಒಂದು ಮಾಡ್ತೀನಿ ಅದೇ ಥರನೇ. ನೋಡಿ, ಕೈ ಹಿಂಗೆ ಸ್ಟ್ರೇಟ್ ಇಟ್ಕೊಳ್ಳಿ. ಮತ್ತೇನೋ ಬರೀತಾರೆ? ಇಲ್ಲ, ಏನು ಬರೆಯಲ್ಲ, ಸ್ವಲ್ಪ ದೂರ ಮಾತ್ರ ಇಟ್ಕೊಳ್ಳಿ ಸಾಕು. ನೀವು ಹೇಳಿ, ನೀವು ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್? ರೈಟ್. ಲೆಫ್ಟ್ ಹ್ಯಾಂಡ್ ಕೆಳಗಡೆ ಇಟ್ಬಿಡಿ. ರೈಟ್ ಹ್ಯಾಂಡ್ ಸ್ಟ್ರೇಟ್ ಮಾಡಿ, ಟರ್ನ್ ಮಾಡಿ, ಸ್ಮೆಲ್ ಮಾಡಿ. ಏನು ಸ್ಮೆಲ್ ಇದೆ ಇವಾಗ? ಸಾಯ್ತು ಕೂಡ ಸ್ಮೆಲ್ ಇದೆಯಾ? ಏನಿಲ್ಲ. ಕೈ ಮುಂದೆ ಇಟ್ಕೊಳ್ಳಿ. ಈಗ ನಿಮ್ಮ ಮುಂದೆ ಒಂದು ಚಿಕ್ಕ ಬ್ಯಾಗ್ ಇದೆ. ಓಕೆ. ಆ ಬ್ಯಾಗಲ್ಲಿ ಒಂದು ಇಮ್ಯಾಜಿನ್ ಮಾಡಬೇಕು. ನಾನು ಹೇಳೋದ್ರಲ್ಲಿ ನೀವು ಇಮ್ಯಾಜಿನ್ ಮಾಡಬೇಕು. ಇವಾಗ ಇಲ್ಲಿ ಒಂದು ಪಾಟ್ ಇದೆ. ಆ ಪಾಟಲ್ಲಿ ಒಂದು ಫ್ಲವರ್ ಇದೆ. ರೋಸ್, ಲ್ಯಾವೆಂಡರ್, ವೆನಿಲಾ, ಲಿಲ್ಲಿ, ಜಾಸ್ಮಿನ್, ಯಾವ್ದು ಬೇಕು ನಿಮಗೆ ಹೇಳಿ? ಜಾಸ್ಮಿನ್ ಹೂವು ಇದೆ ಅಂತ ಅಂದ್ಕೊಳ್ಳಿ. ಅದನ್ನ ಪ್ಲಕ್ ಮಾಡ್ತೀರಾ? ಪ್ಲಕ್ ಮಾಡಿ, ಓಕೆನಾ? ಪ್ಲಕ್ ಮಾಡಿ, 1 by 1 ಪ್ಲಕ್ ಮಾಡಿ. ಏನಿದೆ ಇಲ್ಲಿ? ಜಾಸ್ಮಿನ್. ಪ್ರೆಸ್ ಮಾಡಿ, ರಬ್ ಮಾಡಿ, ಚೆನ್ನಾಗಿ ರಬ್ ಮಾಡಿ. ಇಂಡಿ, ಓಕೆನಾ? ಹಿಂಗೆ ಇಟ್ಕೊಳ್ಳಿ. ಇವಾಗ ನೀವೇನು ತೊಗೊಂಡ್ರಿ? ಜಾಸ್ಮಿನ್ ಹೂವು. ಮುಂಚೆ ಸ್ಮೆಲ್ ಮಾಡಿ ನೋಡಿದ್ರಾ? ಏನು ಸ್ಮೆಲ್ ಇತ್ತು? ಏನೂ ಇರಲಿಲ್ಲ. ಆಮೇಲೆ ಏನು ಮಾಡಿದ್ರಿ? ಜಾಸ್ಮಿನ್ ಪಿಕ್ ಮಾಡಿದ್ರಿ. ಓಕೆ, ಇವಾಗ ಸ್ಮೆಲ್ ಮಾಡಿ ನೋಡಿ. ಏನು ಸ್ಮೆಲ್ ಇದೆ? ಜಾಸ್ಮಿನ್.
ಹೆಂಗೆ? ಸೊ ಏನಂದರೆ ಇವಾಗ ನೀವು ತುಂಬ ಯೋಚನೆ ಮಾಡಿದ್ರೆ ಯೋಚನೆ ಮಾಡೋದು ನಿಮಗೆ ನಡೆಯುತ್ತೆ ಅಷ್ಟೇ. ಸೊ ಇದಕ್ಕೆ ಇವಾಗ ನಾವು ಶುಗರ್ ಹಾಕೋಣ. ಹಾಕ್ಲಾ? ಮುಂಚೆನೆ ಕೇಸರಿಯನ್ನ ಶುಗರ್ ಸಿರಪ್ ಹಾಕಬೇಕು. ಸ್ವಲ್ಪ ಮಿಸ್ಟೇಕ್ ಬಿಕಮ್ ರಾಂಗ್. ಮ್ಯಾಜಿಕ್ ಇಸ್ one art form where you're spellbounded. Yes. This is the only art form which can give you this astonishment. Okay. ಇದ್ರಲ್ಲಿ ನಾನು ಮಾಡಿದ್ದು ಏನು ಪವಾಡ ಏನಿಲ್ಲ ಇದರಲ್ಲಿ. ತುಂಬಾ ಜನ ಅದೇ ಅನ್ಕೋತಾರೆ. ನನಗೆ ಬರೋ ಮೆಸೇಜ್ ಎಲ್ಲ ನೋಡಿದ್ರೆ ನನಗೂ ದುಡ್ಡು ಮಾಡಿಸ್ಕೊಡು ಹಂಗೆಲ್ಲ ಬರುತ್ತೆ ಮೆಸೇಜಸ್ಗಳು. ಸೊ ಇದೆಲ್ಲ ಪವಾಡ ಇಲ್ಲ, ಕೈ ಚಳಕ. Yeah, practice. Too much of practice. But you have to have that briskness and ಇದು ಎಲ್ಲ ಅಲ್ವಾ? So much of practice. Plenty of practice is needed. Beautiful. ಸಾಕು ಅನ್ಸುತ್ತೆ ಇದು. ಸಾಕು. ಅದನ್ನ ಇವಾಗ ಸ್ನಾನ ಮಾಡಿಸ್ಬೇಕು ಅವರಿಗೆ. ಸ್ನಾನ ಮಾಡಿಸ್ತೀನಿ. ಒಂದು ಸ್ನಾನ ಆಗಿದೆ ಆಲ್ರೆಡಿ, ಇನ್ನೊಂದು ಸ್ನಾನ ನೋಡಿ. ಇದು ಆ್ಯಕ್ಚುಲಿ ನಿಜವಾಗ್ಲೂ ಶಾಹಿ ತುಕಡಾನೆ, ಯಾಕಂದ್ರೆ ಅಷ್ಟು ಕ್ಯಾಲರೀಸ್ ಇದೆ. ವೆರಿ ಗುಡ್ ಫಾರ್ ಮೌತ್, ನಾಟ್ ಫಾರ್ ಹೆಲ್ತ್. ಐ ನೋ. ಇದು ಪಿಸ್ತಾ ಆ್ಯಂಡ್ ಬಾದಾಮ್. ಬಾದಾಮ್ ಪಿಸ್ತಾ. ಓಕೆ, ನಾನು ಅಸಿಸ್ಟ್ ಮಾಡಿ ಅವರು ಹಾಲು ಕಲಸಿ ಮಾಡಿದಂಥ ಶಾಹಿ ಟುಕಡ ರೆಡಿಯಾಗಿದೆ ಟೇಸ್ಟ್ ಮಾಡೋದಕ್ಕೆ. ನೋಡೇ ಬಿಡೋಣ. ಆ್ಯಕ್ಚುಲಿ ನಾನು ಹೇಳೋದಕ್ಕಿಂತ ಅವ್ರು ತಿಂದು ಹೇಳಲಿ. ಚೆನ್ನಾಗಿದೆ. ನೀವು ಮಾಡಿದ್ದು ಚೆನ್ನಾಗಿತ್ತಾ, ನಾನು ಮಾಡಿದ್ದು ಚೆನ್ನಾಗಿತ್ತಾ? ಎರಡು ಸೇಮ್ ಆಗೈತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಾನು ಇನ್ನೊಂದು ಮ್ಯಾಜಿಕ್ ತೋರಿಸ್ಲಾ ನಿಮಗೆ? ಏನಂದರೆ ಇದು ನನ್ನ ಫೇವ್ರೆಟ್ ಮ್ಯಾಜಿಕ್. ಇದು ಬಂದ್ಬಿಟ್ಟು ಪವಾಡ ಏನಿಲ್ಲ ಅದರಲ್ಲಿ, ಬಟ್ ಪವಾಡ ಥರ ಕಾಣಿಸುತ್ತೆ. ಡೋಂಟ್ ಬಿಲೀವ್ ಇಟ್. ಇವಾಗ ಏನಂದರೆ ನಿಮ್ಮ ಲೈಫಲ್ಲಿ ತುಂಬ ಸಣ್ಣ ಇರುವಾಗ ಯಾವಾಗಲಾದರೂ ಒಬ್ಬರು ನಿಮ್ಮ ಜೊತೆ ಇದ್ದಿರ್ತಾರೆ, ಬಟ್ ಇವಾಗ ಅವ್ರು ಇರಲ್ಲ. ಯು ಮಸ್ಟ್ ಹ್ಯಾವ್ ಪಾಸ್ಡ್ ಅವೇ ಅಂತ ಒಬ್ಬರನ್ನ ನೀವು ಥಿಂಕ್ ಮಾಡ್ಕೊಳ್ಳಿ. ನಿಮ್ಮ ಮೈಂಡಲ್ಲಿ ಇದ್ದಾರೆ ಅವರು, ಯಾರೊಬ್ಬರು ಥಿಂಕ್ ಮಾಡ್ಕೊಂಡಿದ್ದೀರಾ. ಸೊ ಇವಾಗ ಅವ್ರನ್ನ ಇಲ್ಲಿ ಕರ್ಸೋಣ. ಅದೇ ಮ್ಯಾಜಿಕ್. ಅದಕ್ಕೆ ಒಂದು ಮೀಡಿಯಂ ಬೇಕು ನನಗೆ. ಐ ಹ್ಯಾವ್ ಎ ಮೀಡಿಯಂ ಟು ಟಾಕ್ ಟು ದೆಮ್. ಓಕೆ, ಇದೇ ಅವರು. ಇದೇನಂದರೆ ಒಂದು ಬೆಲ್ ಟ್ರೈ ಮಾಡಿ. ನಾರ್ಮಲ್ ಬೆಲ್ ಅಲ್ವಾ? ಇವಾಗ ಬೆರಳಿಂಗ್ ಇಟ್ಕೊಳ್ಳಿ, ಹರ್ಟ್ ಆಗಲ್ಲ. ಸ್ವಲ್ಪ ಹೆವಿ ಇರುತ್ತೆ, ಸ್ವಲ್ಪ ಇಲ್ಲಿ ಇಟ್ಟಿರ್ತೀನಿ. ಕೈ ಸ್ಟ್ರೈಟ್ ಇಟ್ಕೊಳ್ಳಿ ಅಷ್ಟೇ ಸಾಕು. ಇವಾಗ ನೀವು ನನಗೆ ಆ ಹೆಸರನ್ನ ಹೇಳಲೇಬಾರ್ದು. ಆ ಹೆಸರು ನಿಮ್ಮ ಮನಸ್ಸಲ್ಲಿದೆ ಅಲ್ವಾ? ಆ ಹೆಸರನ್ನ ಹೇಳಬಾರ್ದು. ಇವಾಗ ನೀವೇ ಕರೀರಿ. ನನ್ನ ಮನಸ್ಸಲ್ಲಿ ಒಬ್ರು ಇದ್ದಾರೆ, ಅವ್ರು ಇಲ್ಲಿಗೆ ಬನ್ನಿ. ನೀವು ಬಂದಾಗ ಇದ್ರ ಮೂಲಕ ನನಗೆ ತಿಳಿಸಿ ಅಂತ ಹೇಳಿ, ಜೋರಾಗಿ ಹೇಳಿ. ನನ್ನ ಮನಸ್ಸಲ್ಲಿರೋರು ಇಲ್ಲಿಗೆ ಬಂದಾಗ ಇದ್ರ ಮೂಲಕ ನಾನು ಬಂದಿದ್ದೀನಿ ಅಂತ ನನಗೆ ತಿಳಿಸಿ. ಓಕೆ, ಇವಾಗ ಬಂದಿದ್ರೆ ಇದು ಹೊಡೆಯುತ್ತೆ. ಓಕೆನಾ? ರೆಡಿ? ಕಾಲ್ ಹಿಮ್ ಫ್ರಮ್ ಎಮೋಷನ್. ಇದು ಮೇಲ್ ಅಲ್ಲ, ಫೀಮೇಲು ಅಲ್ವಾ? ಇರಲಿ, ವೆರಿ ಫೈನ್. ಅವ್ರ ಹತ್ರ ಏನಾದರೂ ಪ್ರಶ್ನೆ, ನೀವು ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ, ನನ್ನ ಜೊತೆ ಇದ್ದೀರಾ, ಏನು ಬೇಕಾದ್ರೆ ವಾಟ್ ಎವರ್ ಯು ವಾಂಟ್ ಟು ಆಸ್ಕ್, ಯು ಕ್ಯಾನ್ ಆಸ್ಕ್. ಐ ಮಿಸ್ ಯು. ಡು ಯು ಮಿಸ್ ಮೀ? ಆಲ್ವೇಸ್. ಓಕೆ. ಸೊ ಇವರು ಯಾರಂತ ನನಗೆ ಗೊತ್ತಿಲ್ಲ. ರಿಲ್ಯಾಕ್ಸ್. ಓಕೆ, ಇವ್ರ ಹೆಸರನ್ನ ಬಂದ್ಬಿಟ್ಟು ನಾನು ಕಂಡಿಡಿಯಕ್ಕೆ ಟ್ರೈ ಮಾಡ್ತೀನಿ. ಲೆಟ್ ಮೀ ರಿಲ್ಯಾಕ್ಸ್. This I didn't. Relax. Do you miss her? Okay, fine. Let me ask few more questions. ನೀವು ಯಾವಾಗಲೂ ಅವ್ರನ್ನ ಕೇರ್ ಮಾಡ್ಕೊಳ್ಳೋಕ್ಕೆ ನೀವು ಪ್ರಯತ್ನ ಪಡ್ತಿದ್ದೀರಾ? ನೀವು ಯಾವಾಗಲೂ ಅವ್ರ ಜೊತೆಲಿ ಇದ್ದೀರಾ? ಡು ಯು ಆಲ್ವೇಸ್ ಎಕ್ಸ್ಪೆಕ್ಟ್ ಫಾರ್ ಅವರ್ ಸಕ್ಸಸ್? ಓಕೆ, ರಿಲ್ಯಾಕ್ಸ್. ಸ್ವಲ್ಪ ರಿಲ್ಯಾಕ್ಸ್ ತಗೊಳ್ಳೋಣ. ಓಕೆ, ಯು ಕ್ಯಾನ್ ಕೀಪ್ ದಿಸ್ ಒನ್ ಡೌನ್. ಇರಲಿ ಬಿಡಿ. ಫೈನ್, ಇವಾಗ ನಾನು ಹಾಕ್ಕೋತೀನಿ. ಈಗ ನೀವು ನಿಮ್ಮ ಮನಸ್ಸಲ್ಲಿ ಥಿಂಕ್ ಮಾಡ್ಕೊಳ್ಳಿ ಅವ್ರ ಹೆಸರನ್ನ. ಐ ಥಿಂಕ್ ನಿಮ್ಮ ಹೆಸರು ಎನ್ನಿಂದ ಸ್ಟಾರ್ಟ್ ಆಗುತ್ತೆ ಅನ್ಸುತ್ತಲ್ಲ? ಅದೇ ನನಗೆ ಕೇಳಿಸ್ತಾ ಇದೆ. ಆವಾಗಿಂದ ಅದು ಫುಲ್ ಹೆಸರು ನನಗೆ ಕಿವಿಗೆ ಕೇಳಿಸ್ತಾ ಇಲ್ಲ. ಎನ್ನ ಸ್ಟಾರ್ಟ್ ಆಗುತ್ತೆ ಅಂದರೆ ನನಗೆ ಬೆಲ್ ಹೊಡೆದು ತೋರಿಸಿ ನನಗೆ.
ಹಾಂ ಓಕೆ ಫೈನ್ ಫುಲ್ ಹೆಸರು ಇವಾಗ ಸ್ವಲ್ಪ ಶಬ್ದವಾಗಿ ಫುಲ್ ಹೆಸರು ಯೋಚನೆ ಮಾಡ್ತಾ ಇರಿ. ನೀವು ಥಿಂಕ್ ಮಾಡಿರೋ ಹೆಸರು ಬಂದ್ಬಿಟ್ಟು ನೀಲಿಮಾ ಅಂತನಾ? ನೀಲಮ್ಮ. ನೀಲಮ್ಮ. ಓಕೆ. ಅವ್ರು ನನ್ನ ಹತ್ರ ಇನ್ನೊಂದು ಮಾತ್ರ ಹೇಳಿದ್ರು. ಅವ್ರು ನಿಮ್ಮ ಹತ್ರ ಇನ್ನೊಂದು ಮಾತ್ರ ಹೇಳಕ್ಕೆ ಹೇಳಿದ್ರು. ಶಿ ಆಲ್ವೇಸ್ wishes for your success and love, and she too loves you. All the best. I don't like him. ನಂಗೆ ಇಷ್ಟ ಇಲ್ಲ ಇವರು. ಥ್ಯಾಂಕ್ ಯು ಫಾರ್ ಅವ್ರನ್ನ ನನ್ನ ಹತ್ರ ಕರ್ಕೊಂಡು ಬಂದಿದ್ದಕ್ಕೆ. ಅವರು ನಮ್ಮಪ್ಪನ ಚಿಕ್ಕಮ್ಮ, ಅವರೇ ನಮ್ಮನ್ನ ನೋಡ್ಕೊಂಡಿದ್ದು. ನಾನೇನು ಗೊತ್ತಾ, ಅಜ್ಜಿ ಅಲ್ವಾ? ಹಾಂ, ನನ್ಗೆ ಅಜ್ಜಿ. ಇವರು ಥಿಂಕ್ ಮಾಡಿ ಅಂತ ಅಂದ ತಕ್ಷಣ ನಮ್ಮ ಅಪ್ಪನ ಹೆಸರು ಬಂತು ನನ್ನ ತಲೆಗೆ. ಬಟ್ ಇಟ್ ವಿಲ್ ಬಿಕಮ್ ವೆರಿ ಈಸಿ ಆ್ಯಂಡ್ ವೆರಿ ಆಬ್ವಿಯಸ್. ಸೊ ಐ ಥಾಟ್ ಇವ್ರು ಅವ್ರಿಗೆ ಗೊತ್ತಿರೋದಕ್ಕೆ ಸಾಧ್ಯವೇ ಇಲ್ಲ. ಇಟ್ ಈಸ್ ಇಂಪಾಸಿಬಲ್. ಬಟ್ ಐ ಆಮ್ ಫೀಲಿಂಗ್ ಲೈಟ್, ಹೆವಿ, ಎಮೋಷ್ನಲ್ ಎಲ್ಲ. ಐ ನೆವರ್ ಎಕ್ಸ್ಪೀರಿಯನ್ಸ್ ದಿಸ್. ಆ್ಯಂಡ್ ಪ್ರತಿ ಸಲ ಅದು ರಿಂಗ್ ಆದಾಗ ಐ ಡಿಂಟ್ ವಾಂಟ್ ಇಟ್ ಟು ಸ್ಟಾಪ್. ನಂಗೆ ಅದು ನಿಲ್ಬಾರ್ದು ಅನ್ನೋದೇ ಒಂದು ಮೆಮೊರಬಲ್ ಸ್ಟೋರಿ. ಅಯ್ಯೋ, ಮೈ ಚೈಲ್ಡ್ ಎಲ್ಲ ಪ್ರತಿಯೊಂದು ಅವರೇನೆ. ಶಿ ಇಸ್ ಬ್ರಾಟ್ ಅಸ್ ಅಪ್. ನನ್ನ ತಮ್ಮನ್ನ ಅವ್ರ ಮಕ್ಕಳ ಥರನೇ ಅವ್ರು ಬೆಳೆಸಿದ್ದು. ಆ್ಯಂಡ್ ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ನಿಮ್ಮ ಟೈಮ್ನ ನಮಗೋಸ್ಕರ ಕೊಟ್ಟು ಇಷ್ಟೊತ್ತು ನಮ್ಮ ಜೊತೆ ಸ್ಪೆಂಡ್ ಮಾಡಿ ನನ್ನ ಕೈಯಲ್ಲೇ ಅಡುಗೆ ಮಾಡಿಸಿ ದಟ್ಸ್ ಜಸ್ಟ್ ಕಿಡಿಂಗ್. ಇಷ್ಟೆಲ್ಲ ಮ್ಯಾಜಿಕ್ನ ತೋರಿಸ್ಕೊಟ್ಟು ನಗ್ಸಿದ್ದೀರಾ, ಅಳಿಸಿದ್ದೀರಾ. ಒಂಥರ ಐ ಡೋಂಟ್ ನೋ, ಐ ಆಮ್ ಫೀಲಿಂಗ್ ಸೋ ಹೆವಿ ಹಾರ್ಟೆಡ್ ಬಟ್ ಅಟ್ ದ ಸೇಮ್ ಟೈಮ್ ಲೈಟ್ ಹಾರ್ಟೆಡ್. ಥ್ಯಾಂಕ್ ಯು ಸೋ ವೆರಿ ಮಚ್. ನಿಮ್ಮ ಒಂದು ಈ ಕರ್ನಾಟಕದಲ್ಲಿ ನಿಮ್ಮ ಮ್ಯಾಜಿಕ್ನ ಏನು ಮಾಡಿ ಜನರನ್ನ ರಂಜಿಸ್ಬೇಕು ಅಂತ ಇದ್ದೀರಾ, ಅದು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ನಾನು ಬೇಡ್ಕೊತೀನಿ. ನಮ್ಮ ಕಡೆಯಿಂದ ಲೋಕೇಶ್ ಪ್ರೊಡಕ್ಷನ್ಸ್ ಇಂದ ಒಂದು ಸ್ಮಾಲ್ ಟೋಕನ್ ಆಫ್ ಲವ್ ಆ್ಯಂಡ್ ಅಪ್ರಿಸಿಯೇಷನ್. ಇದು ನಮ್ಮ ಪದ್ಧತಿ. ಬಂದವ್ರಿಗೆಲ್ಲ ಒಂದು ಗಿಡ ಕೊಡೋದು, ಅದನ್ನ ನೋಡಿದಾಗ್ಲೆಲ್ಲ ನಮ್ಮನ್ನ ನೆನೆಸ್ಕೊಳ್ಳಿ. ಶೋರ್. ಥ್ಯಾಂಕ್ ಯು. ನಿಮ್ಗೆ ಹೇಗೆ ಅನ್ನಿಸ್ತು? ಐ ರಿಯಲಿ ಎಂಜಾಯ್ಡ್. ಅಂದರೆ ಮನೇಲೇ ಕುಕ್ ಮಾಡಲ್ಲ, ಬಟ್ ಇಲ್ಲಿ ಕರ್ಕೊಂಡು ಬಂದು ಕುಕ್ ಮಾಡಿಸಿದ್ದೀರಾ. ಅದು ನೀವು ನನಗೆ ಫುಲ್ ಕುಕ್ ಮಾಡಿಕೊಟ್ಟಿದ್ದೀರಾ. ಐ ರಿಯಲಿ ಎಂಜಾಯ್ಡ್ ಇಟ್. ಅವ್ರು ಕರೆದಾಗಲೇ ನನಗೆ ತುಂಬ ಐ ಗಾಟ್ ಎಕ್ಸೈಟೆಡ್. ಸೋ ಸ್ವೀಟ್. ಬರ್ತಾ ಇರಿ, ಖಂಡಿತ ಆಗಾಗ ಬರ್ತಾ ಇರಿ. ಬಟ್ ಐ ಹೇಟ್ ಯು. ಪ್ರೇಕ್ಷಕರೇ, ಇವತ್ತಿನ ಎಪಿಸೋಡ್ ಬಗ್ಗೆ ನಾನು ಏನಂತ ಹೇಳಿ, ತುಂಬ ಹೃದಯದಿಂದ, ತುಂಬ ಮನಸ್ಸಿನಿಂದ ಧನ್ಯವಾದ ಹೇಳ್ಬೋದು. ಆ್ಯಂಡ್ ವಿತ್ ಅ ಹೆವಿ ಹಾರ್ಟ್, ಅಂದರೆ ಒಂಥರ ಖುಷಿ, ಸಂಕಟ, ದುಃಖ ಪ್ರತಿಯೊಂದನ್ನು ತಗೊಂಡು ಈ ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ನನ್ನ ಅಜ್ಜಿ ಯಾವಾಗಲೂ ನನ್ನ ಜೊತೆ ಇದ್ದಾರೆ ಅಂತ ಒಂದು ಮೀಡಿಯಮ್ ಆಗಿ ಅವ್ರ ಮೂಲಕ ತಿಳಿಸಿದ್ದಕ್ಕೆ ಧನ್ಯವಾದಗಳು. ಇಟ್ಸ್ ಅ ವೆರಿ ಎಮೋಷ್ನಲ್ ಇದು. ಸಾರಿ, ಹತ್ಬಿಟ್ಟೆ, ತಡ್ಕೊಳೋಕ್ಕಾಗಿಲ್ಲ ನಂಗೆ. ಅವೆಲ್ಲ ತಡ್ಕೊಳೋದಕ್ಕೂ ಆಗಲ್ಲ. ಇದು ಐ ಡೋಂಟ್ ಥಿಂಕ್ ಎನಿಬಡಿ ಕ್ಯಾನ್. ಇದು ಇನ್ನು ಮಾತಾಡ್ತಾ ಇದ್ದರೆ ನನಗೆ ಹಾಗೆ ಅವರು ಟಿಕ್ ಟ್ಯಾಕ್ ತೆಗಂಗೆ ನಾನು ಅಳು ತರಿಸ್ಬೇಕಾಗುತ್ತೆ ಅಷ್ಟೇ. ಸೊ ಮತ್ತೆ ನಿಮ್ಮನ್ನು ಈ ಮ್ಯಾಜಿಕಲ್ ಎಪಿಸೋಡ್ನ ಇಲ್ಲಿಗೆ ಮುಗಿಸಿ ಇನ್ನೊಂದು ಎಪಿಸೋಡಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಶುಭವಾಗಲಿ.